ಜೈಲಿಂದಾನೇ ಭದ್ರಾವತಿ ಶಾಸಕರಾಗಿರುವಂತಹ ಬಿಕೆ ಸಂಗಮೇಶ್ ಅವರ ಪುತ್ರನ ಹತ್ಯೆಗೆ ಸ್ಕೆಚ್ ಹಾಕಲಾಗಿದೆಯಾ? ಇಂಥದ್ದೊಂದು ಗಂಭೀರ ಆರೋಪ ಕೇಳಿಬರ್ತಾ ಇದೆ. ಸ್ಫೋಟಕ ಮಾಹಿತಿ ಲಭ್ಯವಾಗ್ತಾ ಇದೆ. ಭದ್ರಾವತಿ ಶಾಸಕರಾಗಿರುವಂತಹ ಕಾಂಗ್ರೆಸ್ ಶಾಸಕರಾಗಿರುವಂತಹ ಬಿಕೆ ಸಂಗಮೇಶ್ ಅವರ ಪುತ್ರನ ಕೊಲೆಗೆ ಸ್ಕೆಚ್ ಹಾಕಲಾಗಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಭದ್ರಾವತಿ ಶಾಸಕ ಬಿಕೆ ಸಂಗಮೇಶ್ವರ್ ಅವರ ಪುತ್ರ ಬಸವ ಅವರ ಕೊಲೆಗೆ ಸ್ಕೆಚ್ ಹಾಕಲಾಗಿದೆ ಅನ್ನುವಂತ ಇನ್ಫಾರ್ಮೇಶನ್. ಗಾಂಧಿ ಸರ್ಕಲ್ ನಲ್ಲಿ ಈ ರೀತಿ ಮಾಡುವುದಕ್ಕೆ ಸಂಚನ್ನ ಮಾಡಿದ್ರಂತೆ, ಕೊಲೆಗೆ ಸಂಚನ್ನ ರೂಪಿಸಲಾಗಿತ್ತಂತೆ. ಈ ಬಗ್ಗೆ ಡಿಚ್ಚಿ ಹಾಗೆ ಟಿಪ್ಪುಗೆ ಡೀಲ್ ಕೊಡಲಾಗಿತ್ತು ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಶಾಸಕರ ಆಪ್ತ ನೀಡಿರುವಂತಹ ದೂರಿನ ಅನ್ವಯ ಸದ್ಯ ಎಫ್ಐಆರ್ ದಾಖಲಾಗಿದೆ. ಭದ್ರಾವತಿ ಓಲ್ಡ್ ಟೌನ್ ಠಾಣೆಯಲ್ಲಿ ಪ್ರಕರಣವು ದಾಖಲಾಗಿದೆ. ಆಗಸ್ಟ್ 19ನೇ ತಾರೀಕು ಪೊಲೀಸರು ಎಫ್ಐಆರ್ನ ಕೂಡ ದಾಖಲು ಮಾಡಿದ್ದಾರೆ. ಶಾಸಕ ಬಿಕೆ ಸಂಗಮೇಶ್ ಅವರ ಪುತ್ರನ ಹತ್ಯೆಗೆ ಜೈಲಿನಿಂದಾನೇ ಸ್ಕೆಚ್ ಆಗಿದ್ಯಾ ಅನ್ನುವಂಥ ಅನುಮಾನ ಮೂಡ್ತಾ ಇರೋದು. ಡೆಚ್ಚಿ ಮುಬಾರಕ್ ಹಾಗೆ ಭದ್ರಾವತಿಯ ಟಿಪ್ಪು ಹಾಗೆ ಟೀಮ್ನಿಂದ ಈ ರೀತಿ ಕೊಲೆ ಮಾಡುವುದಕ್ಕೆ ಸಂಚನ್ನ ರೂಪಿಸಲಾಗಿತ್ತು ಅನ್ನುವಂಥ ಸ್ಫೋಟಕ ಮಾಹಿತಿ ಸಿಕ್ಕಿದೆ. ಈ ಬಗ್ಗೆ ಭದ್ರಾವತಿ ಓಲ್ಡ್ ಟೌನ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಶಿವಮೊಗ್ಗ ಪ್ರತಿನಿಧಿ ಪ್ರಸನ್ನ ನೀಡ್ತಾ ಹೋಗ್ತಾರೆ. ಪ್ರಸನ್ನ, ನಿಜಕ್ಕೂ ಆಘಾತಕಾರಿಯಾದಂತಹ ಇನ್ಫಾರ್ಮೇಶನ್, ಈ ರೀತಿ ಕೊಲೆಗೆ ಸ್ಕೆಚ್ ಹಾಕಲಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿದ್ದು ಹೇಗೆ? ಜೊತೆಗೆ ಯಾವ ಕಾರಣಕ್ಕಾಗಿ ಶಾಸಕರ ಪುತ್ರನನ್ನ ಟಾರ್ಗೆಟ್ ಮಾಡುವಂತಹ ಕೆಲಸ ಆಗಿದೆ? ಈ ರೀತಿ ಕೊಲೆಗೆ ಸುಪಾರಿಯನ್ನ ಕೊಟ್ಟಂತಹ ಅಥವಾ ಪ್ಲಾನ್ ಅನ್ನ ಹಾಕಿದಂತಹ ಆ ಖದೀಮರು ಯಾರು? ಅವರ ಹಿನ್ನೆಲೆ ಏನು? ವಿವರಿಸಬಹುದಾ ಪ್ರಸನ್ನ? ಏನು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯ ಓಲ್ಡ್ ಪೊಲೀಸ್ ಠಾಣೆಯಲ್ಲಿ ಅಂದರೆ ಮೊನ್ನೆ ಕಳೆದ 3 ದಿನಗಳ ಹಿಂದೆ 19ನೇ ತಾರೀಕು ಒಂದು ಎಫ್ಐಆರ್ ದಾಖಲಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ಸುನೀಲ್ ಎಂಬುವರು ಏನು ಶಾಸಕರ ಆಪ್ತರಿದ್ದಾರೆ ಅವರು ದೂರು ಕೊಡ್ತಾರೆ. ಅಂದರೆ ನನಗೆ ಮುಬ್ಬು ಅಲಿಯಾಸ್ ಮುಬಾರಕ್ ಅನ್ನೋನು ತಿಳಿದಂಥ ಮಾಹಿತಿ ಪ್ರಕಾರ ಮುಬಾರಕ್ ಅಲಿಯಾಸ್ ಡಿಚ್ಚಿ ಮುಬಾರಕ್ ಅನ್ನೋನು ಈ ಬಸವ ಮತ್ತು ಗಣೇಶ್ ಅಂತ ಹೇಳ್ಬಿಟ್ಟು ಏನು ಶಾಸಕರ ಇಬ್ಬರು ಪುತ್ರರಿದ್ದಾರೆ ಅವರು ಅದರಲ್ಲಿ ಬಸವನ ಹತ್ಯೆಗೆ ಒಂದು ಸ್ಕೆಚನ್ನು ರೆಡಿ ಮಾಡಿರುವಂಥದ್ದು. ಅದನ್ನು ಹತ್ಯೆ ಮಾಡೋದಕ್ಕೋಸ್ಕರ ಟಿಪ್ಪು ಮತ್ತು ಮುಬ್ಬು ಅನ್ನೋನಿಗೆ ಡೀಲ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನನಗೆ ತಿಳಿದು ಬಂದಿದೆ. ಹಾಗಾಗಿನೇ ಇದ್ರ ಬಗ್ಗೆ ನಾನು ನಿಮಗೆ ಹೇಳೋಣ ಅಂತ ಹೇಳ್ಬಿಟ್ಟು ಸುನೀಲ್ ಅನ್ನೋರು ನನಗೆ ತಿಳಿತು ಇಂಥವ್ರ ಮೂಲಕ ಅಂತ ಹೇಳ್ಬಿಟ್ಟು ಅವರು ಪೊಲೀಸ್ ಸ್ಟೇಷನ್ಗೆ ದೂರು ಕೊಟ್ಟಿರುವಂಥದ್ದು. ಈಗಾಗಲೇ ಅದರ ಸಂಬಂಧಪಟ್ಟಂತೆ ಸುನೀಲ್ ನೀಡಿರುವ ದೂರಿನ ಆಧಾರದ ಮೇರೆಗೆ ಪೊಲೀಸರು ಎಫ್ಐಆರ್ನ ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಂಡಿರುತ್ತದೆ. ಇದು ಒಂದಾದರೆ, ಇನ್ನು ಇದಕ್ಕೆ ಕಾರಣ ಹುಡುಕ್ತಾ ಹೋದಾದರೆ ಅಂದರೆ ಇಡೀ ಶಿವಮೊಗ್ಗ ಜಿಲ್ಲೆಯಲ್ಲಿ ಭದ್ರಾವತಿ ತನ್ನ ರಾಜಕೀಯ ಆಗಿರ್ಬೋದು ಮತ್ತು ಈ ಕಾನೂನು ಬಾಹಿರ ಚಟುವಟಿಕೆಗಳಾಗಿರ್ಬೋದು ಮತ್ತು ಬೇರೆ ಬೇರೆ ವಿಚಾರಗಳಲ್ಲಿ ಒಂದು ರೀತಿ ಸಪ್ರೇಟಾಗಿ ಗುರುತಿಸ್ಕೊಂಡಿದೆ. ಹಾಗಾಗಿನೇ ಭದ್ರಾವತಿ ರಿಪಬ್ಲಿಕ್ ಅನ್ನುವಂಥ ಹೆಸರು ಕೂಡ ಇಲ್ಲಿ ನಾವು ಕೇಳ್ಬೋದು. ಯಾಕೆಂದರೆ ಇಲ್ಲಿ ಸಾಕಷ್ಟು ಕಾನೂನು ಬಾಹಿರ ಚಟುವಟಿಕೆಗಳಾಗಿರ್ಬೋದು ಬೇರೆ ಬೇರೆ ಒಂದು ಬೆಳವಣಿಗೆಗಳು ಕಂಡು ಬರುತ್ತೆ. ಹಾಗೆ ರಾಜಕೀಯ ಕೂಡ ಈ ಕಳೆದ ರಾಜಕೀಯದ ಬಗ್ಗೆ ಮಾತಾಡೋದು ಹೋದರೆ JDS ಮತ್ತು ಏನಿಲ್ಲಿ ಕಾಂಗ್ರೆಸ್ ನಡುವಿನ ಜಿದ್ದಾಜಿದ್ದಿಯನ್ನು ನಡೀತಾ ಇದೆ. ಅದರಲ್ಲಿ ಕಳೆದ ಅಂದರೆ ಈ ಪಕ್ಷದಿಂದ ಆ ಪಕ್ಷಕ್ಕೆ ಹೋಗುವಂಥದ್ದು ಅಥವಾ ಈ ಒಂದು ಕಾಂಗ್ರೆಸ್ಸಲ್ಲಿದ್ದವರು ಇದಕ್ಕಿದ್ದಂಗೆ JDSಗೆ ಹೋದಾಗ ಅಥವಾ JDS ಅಲ್ಲಿದ್ದವರು ಕಾಂಗ್ರೆಸ್ಗೆ ಬಂದಾಗ ಅವರ ಬೆಂಬಲಿಗರನ್ನ ಒಂದು ಅಂದರೆ ಪಕ್ಷಕ್ಕೆ ಎಳ್ಕೊಂಬರುವಂಥದ್ದು, ಬಿಟ್ಟೋದಾಗ ಅವ್ರ ಮೇಲೆ ಹಲ್ಲೆಗಳು ನಡೆಸುವಂಥ ಒಂದು ಪ್ರಯತ್ನಗಳು ಸಾಕಷ್ಟು ಈಗ ನಡೆದಿದ್ದು. ಅದಕ್ಕೆ ಸಂಬಂಧ ಪ್ರಕರಣಗಳು ಕೂಡ ದಾಖಲಾಗಿರುವಂಥದ್ದು ಒಂದಾದರೆ, ಇನ್ನೊಂದು ಈ ಭದ್ರಾವತಿಯಲ್ಲಿ ನಡೀತಿರುವಂಥ ಇಸ್ಪೀಟ್ ಕ್ಲಬ್ಗಳಾಗಿರ್ಬೋದು, ಮಟ್ಕ ಆಗಿರ್ಬೋದು, ಜೂಜಾಟ ಆಗಿರ್ಬೋದು, ಗಾಂಜಾ ಮಾರಾಟ ಆಗಿರ್ಬೋದು, ಈ ತರಹ ಎಲ್ಲ ಅಕ್ರಮ ಚಟುವಟಿಕೆಗಳ ಹಿಂದ್ಗಡೆಗೆ ಒಂದು ಈ ರಾಜಕೀಯ ಪ್ರಭಾವಿ ರಾಜಕಾರಣಿಗಳ ಮತ್ತು ಅವರ ಕುಟುಂಬಸ್ಥರ ಒಂದು ಕೈವಾಡ ಇದೆ ಅಂತ ಹೇಳ್ಬಿಟ್ಟು ಅವ್ರ ರಕ್ಷಣೆ ಇರುವಂಥದ್ದು. ಹಾಗಾಗಿನೇ ಇಲ್ಲಿ ಇದನ್ನೇ ಮುಂಚೆಯಿಂದ ಮಾಡ್ಕೊಂಡು ಬಂದಂತಹ ಈ ಕಾನೂನು ಬಾಹಿರ ಚಟುವಟಿಕೆಗಳಲ್ಲೇ ತಮ್ಮ ಏನು ಬದುಕನ್ನು ಕಂಡುಕೊಂಡಿದ್ದಂತಹ ಏನು ಪಾತಕಿಗೆ ಲೋಕಾಗಿತ್ತು, ಹಾಗಾಗಿ ಅವರಿಗೆ ಸಾಕಷ್ಟು ಡಿಸ್ಟರ್ಬ್ ಆಗಿದೆ. ಹಾಗಾಗಿ ಅವರು ಇದನ್ನು ತೀರ್ಮಾನ ಮಾಡಿ ಇವರಿಬ್ಬರಲ್ಲಿ ಒಬ್ಬರನ್ನ ನಾವು ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು ಅಂತ ತೀರ್ಮಾನ ಮಾಡಿನೇ ಈ ಬಸವನ ಒಂದು ಹತ್ಯೆಗೆ ಒಂದು ಸುಪಾರಿ ನೀಡಲಾಗಿತ್ತು ಅಂತ ಹೇಳ್ಬಿಟ್ಟು ಹೇಳುವಂಥದ್ದು. ಹಾಗಾಗಿನೇ ಈ ಎರಡು ಪ್ರಕರಣಗಳನ್ನ ಇಟ್ಕೊಂಡು ನೋಡೋದಾದರೆ ಇದನ್ನು ಹೊರತುಪಡಿಸಿ ಹೇಳೋದು ಅಂತಂದರೆ, ಇನ್ನೊಂದು ಈಗ ಏನು ಶಿವಮೊಗ್ಗ ಜಿಲ್ಲೆಯಲ್ಲಿ ಮುಂಚೆಯಿಂದನೂ ಪಾತಕ ಲೋಕದಲ್ಲಿ ಕಂಟ್ರೋಲ್ ಇಟ್ಕೊಂಡಿರುವಂತಹ ಹೆಬ್ಬೆಟ್ ಮಂಜ ಏನಿದ್ದಾನೆ ಆತನ ಪಾತ್ರ ಇರ್ಬೋದೇನೋ ಅಂತ ಹೇಳ್ಬಿಟ್ಟು ಪೊಲೀಸರು ಒಂದು ರೀತಿಯ ತನಿಖೆಯಲ್ಲಿ ಆ ಒಂದು ಆಯಾಮದಲ್ಲೂ ಯೋಚನೆ ಮಾಡ್ತಾರೆ. ಯಾಕೆಂದರೆ ತನ್ನ ಆಪ್ತ ಆಗಿದ್ದಂಥ ಹಣ್ಣಿ ಹಂದಿಯ ಮರ್ಡರಲ್ಲಿ ಪಾಲ್ಗೊಂಡಂಥ ಆರೋಪಿಗಳಿಗೆ ಬಸವ ಅಂದರೆ ಶಾಸಕರ ಪುತ್ರರು ರಕ್ಷಣೆ ನೀಡಿದ್ರು ಅಂತ ಹೇಳ್ಬಿಟ್ಟು ಈಗಾಗಲೇ ಹೆಬ್ಬೆಟ್ ಮಂಜಿನಲ್ಲಿ ತಿಳಿಯುವಂಥ ಮಾಹಿತಿ ಹಿನ್ನೆಲೆಯಲ್ಲಿ ಆತ ಕೂಡ ತನ್ನ ಪ್ರಭಾವ ಕಡಿಮೆ ಆಗಿದೆ ಜಿಲ್ಲೆಯಲ್ಲಿ ಪಾತಕ ಲೋಕದಲ್ಲಿ, ಹಾಗಾಗಿ ನನ್ನ ಪ್ರಭಾವ ಹೆಚ್ಚಿಸ್ಕೊಬೇಕು ಅಂತ ಹೇಳ್ಬಿಟ್ಟು ಆತನೂ ಒಂದು ಪ್ರಯತ್ನ ಮಾಡಿರ್ಬೋದೇನೋ. ಈ ಒಂದು ಏನು ಸ್ಕೆಚ್ ಇದೆ, ಕೊಲೆಯ ಸ್ಕೆಚ್ಚು, ಹತ್ಯೆಯ ಹಿನ್ನೆಲೆಯಲ್ಲಿ ಆತಂದು ಪಾತ್ರ ಇರ್ಬೋದೇನೋ ಅಂತ ಹೇಳ್ಬಿಟ್ಟು ಪೊಲೀಸರಿಗಾಗಲೇ ತನಿಖೆ ಆರಂಭಿಸಿರುವಂಥದ್ದು. ಒಟ್ಟಾರೆ ಈ ಒಂದು ಪ್ರಕರಣ ಸಾಕಷ್ಟು ಚರ್ಚೆಗೆ ಭದ್ರಾವತಿಯಲ್ಲಿ ಎಡೆ ಮಾಡಿಕೊಟ್ಟಿರುವಂಥ, ಯಾಕೆಂದರೆ ಅಂದರೆ ಇಡೀ ಬಿಕೆ ಸಂಗಮೇಶ್ ಅವರ ಏನು ಶಾಸಕರಿದ್ದಾರೆ ಅವರ ಇಡೀ ಅಂದರೆ ಅವ್ರದ್ದೆಲ್ಲ ಚಟುವಟಿಕೆಗಳನ್ನು ಮತ್ತು ಅವರ ಒಂದು ಕಾರ್ಯವಿಧಾನಗಳನ್ನು ನಿಯಂತ್ರಣ ಮಾಡೋದಂಗಿರ್ಬೋದು, ಅದನ್ನು ಅವರೆಲ್ಲ ಜವಾಬ್ದಾರಿಗಳನ್ನು ನಿರ್ವಹಿಸುವಂಥದ್ದು, ತಂದೆ ಎಲ್ಲ ಜವಾಬ್ದಾರಿಗಳನ್ನು ನಿರ್ವಹಿಸುವಂಥದ್ರಲ್ಲಿ ಪ್ರಮುಖ ಪಾತ್ರ ವಹಿಸಿರುವಂಥದ್ದು ಬಸವ. ಹಾಗಾಗಿ ಬಸವನ್ನ ನಾವು ಟಾರ್ಗೆಟ್ ಮಾಡಿದ್ರೆ ನಮಗೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಏನಾದ್ರು ಪಾತಕ ಲೋಕದಲ್ಲಿರುವಂತಹ ಏನಾದ್ರು ಈ ಏನಾದ್ರು ಅದ್ರ ಇರುವಂತಹ ಪಾತಕಿಗಳು
ಖಾಸಗಿಗಳು ನಿರ್ಧಾರ ಮಾಡಿದ್ರೇನೋ ಅಥವಾ ನಮ್ಮ ಏನು ಆದಾಯ ಬರ್ತಾ ಇದೆ ಅದಕ್ಕೆ ತೊಂದರೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಆ ಒಂದು ಹಿನ್ನೆಲೆಯಲ್ಲಿ ದ್ವೇಷದ ಅಥವಾ ಪ್ರತಿಕಾರದ ಕ್ರಮ ಕೈಗೊಳ್ಳೋಕ್ಕೋಸ್ಕರ ಈ ಥರದ ಒಂದು ನಿರ್ಧಾರಕ್ಕೆ ಬಂದಿರ್ಬೋದಾ ಅದಕ್ಕೆ ಅಂತ ಹೇಳ್ಬಿಟ್ಟು ಈಗ ಪೊಲೀಸರು ತನಿಖೆಗೆ ಮುಂದಾಗಿರುವಂಥದ್ದು ವಿದ್ಯಾ. ಥ್ಯಾಂಕ್ ಯು ಪ್ರಸನ್ನ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.